ಫೈನಲಿ ಇವತ್ತ ಕರ್ಕೊಂಡು ಹೊಂಟಾನ ಸಾವಜಿ ಖಾನಾವಳಿಗೆ. ಚಿಕನ್ ಊಟ ಹೇಳ್ರಿ, ರೊಟ್ಟಿ ಹೇಳಾಳೆ, ಇಲ್ಲ ಐತೆ ನೋಡ್ರಿ ಮಟನ್ ಊಟ. ಕೊರ್ರಿ ಲಿಟ್ರಲಿ ಮಸ್ತ್ ಐತಿ ನೋಡ್ರಿ ಮಟನ್ ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ನೋಡ್ರಿ ನಾ ಪ್ರಾಮಿಸ್ ಮಾಡ್ದಂಗ ಇವತ್ತಿಗೆ ಸಾವಜಿ ಖಾನಾವಳಿ ಕರ್ಕೊಂಡು ಹೊಂಟೀನಿ. ಭಾಳ ದಿವಸದಿಂದ ಹೇಳ್ತಿದ್ಲ ಸಾವಜಿ ಅಂತೇಳಿ. ಫೈನಲಿ ಇವತ್ತ ಕರ್ಕೊಂಡು ಹೊಂಟಾನ ಸಾವಜಿ ಖಾನಾವಳಿಗೆ. ನಂಗೆ ಚಿಕನ್ ತಿನ್ನೋದು ಆಸೆ ಐತಿ. ಮಟನ್ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಸಾವಜಿ ಖಾನಾವಳಿ ಹೋದ್ರೆ ಮಟನ್ ತಿನ್ಬೇಕು, ಬಟ್ ಇದು ಮಟನ್ ತಿನ್ನೋದಿಲ್ರಿ. ಅದಕ್ಕೆ ಈಗ ಚಿಕನ್ ನಾ ಮಟನ್ ತರಿಸ್ತೀನಿ. ಬಟ್ ಸಾವಜಿ ಖಾನಾವಳಿ ವೇಸ್ಟ್ ರೀ ಈಗ ಹೋಗಿನೂ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಟೇಸ್ಟ್ ಮಾಡ್ಬೇಕು. ಟೇಸ್ಟ್ ಮಾಡಿ ನೋಡಿ ಗೊತ್ತಾಗತ್ತಾವ. ಇವ್ನ ಪ್ಲೇಟ್ದಾಗ ಬಂದಾಗ ತಿತ್ತೀನಿ. ಬಿಸಿಲು ಭಾಳ ಐತ್ರಿ, ಅದಕ್ಕೆ ಕಾರ್ ಗಾಡಿ ಒಳಗೆ ಹೊಂಟಿವಿ. ಅವ ಸ್ಕೂಟಿ ಒಳಗೆ ಹೋಗೋಣಂದ. ಯಪ್ಪ ಇಂಥ ಬಿಸಿಲು ಒಳಗೆ ಎಲ್ಲಿ ಸ್ಕೂಟಿಯಾಗ ಕರ್ಕೊಂಡು ಹೋಗ್ತಿ, ಇದ್ರಾಗ ಕರ್ಕೊಂಡು ಹೋಗಿ ಕಾರ್ ಕಡೆಗೆ ಅಂತ ಹೇಳಿದೆ. ಯಾಕಂದ್ರೆ ಎ ಸಿ ಇರ್ತೈತಲ್ರಿ ಕಾರ್ ಕಡೆ ಒಳಗೆ, ತಂಪಾಗಿ ಹೋಗುನು ಅಂತ ಹೇಳಿ. ಮತ್ತು ಊಟ ಮಾಡಿ ಬಿಸಿ ಊಟ ಮಾಡಿ ಮತ್ತು ಹೊರಗೆ ಬರೋಕ್ಲೆ ಬಿಸ್ಲಾಗ ಬಂದ್ರೆ ಮತ್ತೆ ಇನ್ನಟ್ಟು ಕುದಿತೈತ್ರಿ ಒಳಗೆ ಹೊಟ್ಟೆಗ. ಚಿಕನು ಮಟನ್ ಹೊಟ್ಟೆ ಒಳಗೆ ಕುದಿದ. ಸೊ ಹಾಗಾಗಿ ಎಷ್ಟು ಬಿಸಿಲು ಐತೆ ಗೊತ್ತು. ಈಗಾದ್ರೂ ಎ ಸಿ ಹಚ್ಚನ ಬಿಸಿ ಗಾಳಿನ ಬರತ್ತದ್ರೊಳಗೆ. ಆ್ಯಕ್ಚುಲಿ ಇಲ್ಲಿ ನಮ್ದು ಗಿಡ ಇದ್ರೂ ವೇಸ್ಟ್ ರೀ, ಗೊತ್ತ್ರಿ. ಒಟ್ಟ ನೆರಳೆ ಬಿಡಂಗಿಲ್ಲ. ಬಿಸಿಲು ಹೆಂಗೈತ್ಲಿ ಈಗೆಲ್ಲ ಹೀಟ್ ಆಗಿರ್ತೈತಲ್ಲ, ಸ್ವಲ್ಪ ವಿಂಡೋ ತೆಗಿಬೇಕ, ಒಂದ್ ಸ್ವಲ್ಪ ಹೋಗಿಸ್ಬೇಕು ಅದು ಒಳಗಿಂದ ಹೀಟ್. ಆಮ್ಯಾಗ ತಂಪಾಗತ್ತೆ. ಇಲ್ಲಾಂದ್ರೆ ಅಲ್ಲಿ ಮಟ್ಟ ಆಗುದಿಲ್ಲ. ನಾನು ಫಸ್ಟ್ ಟೈಮ್ ಹೊಂಟೀನಿ ನೋಡ್ರಿ ಸಾವಜಿ ಖಾನಾವಳಿಗೆ. ಆ್ಯಂಡ್ ಇದು ನನ್ನ ಲೈಫ್ದಾಗೂ ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್ ತಿನ್ನೋದು ಹೊರಗಿಂದ ಚಿಕನ್. ಯಾಕೆ? ಹೌದು, ಇದೇ ಇಲ್ಲ ಅಣ್ಣ ಹೊರಗಿಂದ ಚಿಕನ್ ಅಂದಿಲ್ಲ. ಯಾವಾಗ ಮಂಗ್ಯ ಇದಕ್ಕೆ ಟೌನ್ ಪ್ಲೇಸ್ ಹೋಗಿರ್ಲಿಲ್ಲ. ಅದು ಮಟನ್ ತಗೊಂಡಿದ್ದೀರಿ ಇವ್ರು, ನಾ ತಿಂದಿಲ್ಲ. ಎಲ್ಲಿ ತಿಂದಿನಿ ನಾನು? ಚಿಕನ್ ತಗೊಂಡಿದ್ದೀವಲ್ಲ. ಮಟನ್ ತಗೊಂಡಿದ್ರಿ ನೀವು. ಅದು ಏನೋ ಉದ್ದಕ್ಕಿತ್ರಿ, ಮಟನ್ ತಗೊಂಡ್ ತಿಂದಾರ್ರಿ. ನಾ ಚಿಕನ್ ತಿಂದಿಲ್ರಿ, ಮಟನ್ ತಿಂದಿವಿ. ಬಟ್ ಸಾವಜಿ ಖಾನಾವಳಿ ಫಸ್ಟ್ ಟೈಮ್ ರೀ ಹೊಂಟಿದ್ದು. ಆದ್ರೆ ಏನೇ ಹೇಳ್ರಿ, ಅವ್ರದ್ದು ಮಸಾಲ ಗಿಸಾಲ ಎಷ್ಟು ಮಸ್ತ್ ಇರ್ತದ ಗೊತ್ತ್ರಿ. ಏನ್ ರುಚಿ ಬರ್ತದೋ ಏನೋ, ಹಂಗ್ ಮನ್ಯಾಗ ಮಾಡಿದ್ರ ಅದು ಆಗುದೇ ಇಲ್ರಿ. ಅದಕ್ಕೆ ಹೊರಗೆ ತಿನ್ನಕ್ ಹೋಗ್ತಾರ. ನಿಮ್ಮಂತ್ರ ಯಾರಂಗ್ ಮಾಡಕ್ ಬರುದಿಲ್ಲ ಅವರೆಲ್ಲ. ನಮ್ಮಂತ್ರ ಹೊರಗೆ ಹೋಗುದ್ರಿ, ಮತ್ತೆ ಇನ್ನೇನ್ ಮಾಡಕ್ ಬರೋದು. ನಮ್ಮಂತ್ರ ಸಲುವಾಗಿ ಅವ್ರ ಹೋಟೆಲ್ ತಕೊಂಡ್ ಕೂತಿರ್ತಾರೆ ಅಷ್ಟೇ. ಎಸ್, ಬರ್ರಿ ಹೋಗೋದಂತ ಇವಾಗ. ಮಸ್ತ್ ಊಟ ಮಾಡಿ ಬರೋಣ ಅಂತ. ನನಗಂತರೂ ಅದ್ರದ್ದು ಟೇಸ್ಟ್ ಬರಾತಿಲ್ಲ. ಅದು ಏನಂತಾರ, ಅದು ಕಣ್ಣು ಮುಂದ್ ಬರತೈತಿ. ಆ ಪ್ಲೇಟ್ ಹಚ್ಚಿದ್ದ ಇಮ್ಯಾಜಿನೇಷನ್ ಮಾಡ್ಕೊಳತೀನಿ ಅಲ್ಲಿ ಹೆಂಗಿರುತ್ತೆ. ಇಮ್ಯಾಜಿನೇಷನ್ ಮಾಡ್ಕೊಂಡಂಗಿರುದಿಲ್ರಿ. ಆಕ್ಚುಲಿ ನಾವು ಹೊಂಟಿದ ಪ್ಲೇಸ್ ಹೆಂಗೈತೆ ಗೊತ್ತೇನ್ರಿ, ಭಾಳ ಸಣ್ಣದೈತಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಭಾರಿ ಫೇಮಸ್ ಐತಿ. ಬಿಜಾಪುರದಾಗ, ನಮ್ಮ ಬಿಜಾಪುರದಾಗ ಫುಲ್ ಫೇಮಸ್ ರೀ. ನೀವು ನೋಡಿದ್ರಪ್ಪ ಅಂದ್ರೆ ಇಂಥದ ಅನ್ಕೋತೀರಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಕೊಡ್ತಾನ. ಅದು ಇಂಪಾರ್ಟೆಂಟ್ ಐತಿ. ನೋಡಕ್ ಭಾಳ ಸಣ್ಣದೈತ್ರಿ. 4 ಮಂದಿ ಅಷ್ಟು ಕುಡಿಸ್ತಾರ ಅದ್ರೊಳಗೆ. 5ನೇದವ್ರು ಮತ್ತೆ ಕೂಡ್ಬೇಕಂದ್ರೆ ವೇಟ್ ಮಾಡ್ಬೇಕು. ಭಾಳ ಸಣ್ಣ, ಬಟ್ ಫುಲ್ ರಶ್ ಇರ್ತೈತ್ರಿ. 11 ರಶ್ ಇರ್ತೈತಿ, ಸಂಜೆಗೆ 200 ರಶ್ ಇರ್ತೈತಿ. ಆಕ್ಚುಲಿ ನಾವು 12ಕ್ಕೆ ಹೋಗ್ಬೇಕಿತ್ತು, ಸ್ವಲ್ಪ ರಶ್ ಕಮ್ಮಿ ಆಗ್ತಿತ್ತು. ಅಂದ್ರೆ ನಮ್ಗೆ ವ್ಲಾಗ್ ಅದು ಮಾಡಕ್ ಈಸಿ ಆಗ್ತಿತ್ತು, ಮಾತಾಡಕದು. ಈಗ ನೋಡುಮ್ರಿ ರಶ್ ಇರ್ತೈತೆ ಅನ್ಕೊಂಡಿನಿ. ಬಟ್ ಆದ್ರೂ ಏನು ಈಗ ಜಸ್ಟ್ 1 ಆಗೈತಿ. 1:30 ಆತ ಅನ್ಸುತ್ತೆ. ಇಲ್ಲ, 1:05 ಆಗೈತಿ. ಈಗ 1:05 ಆಗೈತಿ. ಓಕೆ, ಹಂಗಿದ್ರೆ ಒಂದ್ ಸ್ವಲ್ಪ ರಶ್ ಕಮ್ಮಿ ಇರ್ತಿರ್ಬೋದ್ರಿ. ಬಟ್ ಲೆಟ್ಸ್ ಸಿ, ನೋಡೋಣ್ರಿ ಏನಾಗತ್ತ ಅಂತ ಹೇಳಿ. ನನ್ ಕೈ ನೋವಾತ್ರಿ. ಸೊ ಇಲ್ಲೇ ಐತ್ರಿ, ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಎಕ್ಸಾಕ್ಟ್ ಅಲ್ಲಿ ಗೊತ್ತ್ರಿ. ಡೊಮಿನೋಸ್ ನೋಡ್ರಲ್ಲ, ಇದು ಇದು ಕಾಲೇಜ್ ರೋಡ್ ಯಾವ್ದ್ರದ್ದು, ವಿಜಯ ಕಾಲೇಜ್ ರೋಡ್. ಡೊಮಿನೋಸ್ ಹತ್ರ ಐತ್ಲ, ಅಲ್ಲೇ ಐತಿ. ನಮ್ಗೆ ತೋರಿಸ್ನತ್ತ. ಡೆಫಿನೆಟ್ಲಿ ಒಂದ್ಸಲ ಬಂದು ನೀವು ಟ್ರೈ ಮಾಡ್ರಿ. ನಾನಂತರೂ 2-3 ಸಲ ತಿಂದಿನಿ. ನನಗೆ ಮಾತ್ರ ಇಷ್ಟು ಅಲ್ಟಿಮೇಟ್ ಅನ್ಸೈತ್ಲ, ಅಷ್ಟು ಅಲ್ಟಿಮೇಟ್ ಅನ್ಸೈತಿ. ಮನಗಂಡ್ ಐತ್ರಿ. ಈಕಿ ಟೇಸ್ಟ್ ಮಾಡ್ತಾಳೆ, ನೋಡೋಣ ಅಂತೇಳಿ. ಬಟ್ ಈಕಿ ಚಿಕನ್ ತಿನ್ನತ್ತಾಳ್ರಿ. ನೀವು ಮಟನ್ ತಿನ್ನೋದ್ರ ಅಟ್ಟ ಹೋಗ್ರಿ. ಚಿಕನ್ ತಿನ್ನಾಕಿದ್ರ ನಿಮ್ ಬಿಟ್ಟಿದ್ದ. ಚಿಕನ್ ಯಾರಿಗೆ ಇಷ್ಟ ನೀವು ತಿನ್ಬೋದು. ನಂಗೆ ಚಿಕನ್ ಬಟ್ ಮೇನ್ ಸಾವಜಿ ಖಾನಾವಳಿ ಮೇನ್ ಟೇಸ್ಟ್ ಮಾಡಕ್ ಹೋಗೋದ ಮಟನ್ ರೀ. ಮಟನ್ ಎಷ್ಟು ಅಲ್ಟಿಮೇಟ್ ಕೊಟ್ಟಿರ್ತಾರೆ. ಬಟ್ ಯಾರ್ಯಾರಿಗೆ ಏನೇನ್ ಟೇಸ್ಟ್, ನೀವು ಚಿಕನ್ ತಿಂದ್ರು ಚಿಕನ್ ತಿನ್ನೋರು ಹೋರಿ, ಮಟನ್ ತಿನ್ನೋರು ಇದ್ರು ಮಟನ್ ತಿನ್ನೋರು ಹೋರಿ. ಚಿಕನ್ ತಿನ್ನಕದಿ, ನಾ ಚಿಕನ್ ತಿನ್ನಾಕೊಂತೀನಿ. ಮಟನ್ ತಿನ್ನೋದನ ಇಲ್ಲೇನು ಇದೇ ಇದ್ರ ಇಲ್ಲಿ ಸಂಧ್ಯಾಗ ಐತಿ. ಹೌದಾ? ಎಲ್ಲೇ ಐತಿ. ಯಶೋಧ ಹಾಸ್ಪಿಟಲ್ ಹಿಂದೆ, ಇಲ್ಲಿ ಮುಂದೆ ಯಶೋಧ ಹಾಸ್ಪಿಟಲ್ ಆದ ನಂತರ ಅಲ್ಲಿ ಒಳಗೈತಿ. ಹೌದಾ? ಅದೇ ಅದ್ರೊಳಗೆ, ಅದ್ರ ಹಿಂದಿನ ಸೈಡ್ ಐತದು. ಏನ್ ಹಿಂದಿನ ಸೈಡ್ ಐತಿ? ಇದೆ ಹಿಂದಿನ ಸೈಡ್ ಯಶೋಧ ಹಾಸ್ಪಿಟಲ್ ಹಿಂದಿನ ಸೈಡ್. ಸಂಧ್ಯಾಗ ಈ ಸಲೂನ್ ಐತ್ಲಾ? ಈ ಸಲೂನ್ ನಡಬರ್ಕ ಐತಿ. ಈ ಸಲೂನ್ ನಡ್ಬರ್ಕ? ಇಲ್ಲಿ ಇಷ್ಟು ಸಂಧ್ಯಾಗ ಐತೆ ಅದು. ಈ ಸಲೂನ್ ಐತಲ್ರಿ, ಈ ಸಲೂನ್ ಬ್ಯಾಕ್ ಸೈಡ್ ಅಲ್ಲಿ ಹೋಗ್ಬೇಕ. ಇಲ್ಲಿ ಇಲ್ಲೇ ಸಂಧ್ಯಾಗ ನಡ್ಬರ್ಕಿತ್ತು ಇಲ್ಲಿ. ಅದೇ
ಯಶೋಧ ಹಾಸ್ಪಿಟಲ್ ಇಲ್ಲಿ ಆಕ್ಚುಲಿ ಏನ್ ಗೊತ್ತಿಲ್ಲ, ಇಲ್ಲಿ ಮುಂದೆ ಇಲ್ಲಿ ದೋಸೆ ಗೀಸನ್ ಬಾರಿ ಸಿಗ್ತೈತೆ. ಹೌದು. ಮುಂಜಾನೆ ಬಂದ್ರ ತನಕ ದೋಸೆ ಜಬರ್ದಸ್ತ್ ಇರ್ತೈತಿ. ಇಲ್ಲಿ ತೋರ್ಸಲ್ ಮುಂದೆ ದೋಸೆ ಸೆಂಟರ್ ಐತಿ ಅಲ್ಲಿ ಮುಂದೆ. ಹೌದು, ಇದು ಇಲ್ಲಿ ಭಾರಿ ಫೇಮಸ್ ಐತಿ. ಕೇಳಿನಿ ಇದು. ಅಲ್ಲಿ ತೊಂಡ್ ಮ್ಯಾಗ ಸೌಜಿ ಕಾನೊಳಗೆ ಕಾಣಿಸ್ತೈತಿ. ಅಲ್ಲಿ ಐತಲ್ಲ ಅದು ಸೌಜಿ ಖಾನ. ಅಲ್ಲಿ ಇಷ್ಟು ಸಣ್ಣ ಪ್ಲೇಸ್ ಒಳಗೆ ಸಂದಾಗೈತೆ. ನಾ ಈ ಪರಿ ರೆಡಿ ಬಂದಿನಿ ನೋಡ್ರಿ. ಅಯ್ಯಪ್ಪ. ಆಕ್ಚುಲಿ ನೀವು ಬಂದ್ರೆ ತಿಳ್ಕೊರಿ, ಮಾರ್ನಿಂಗ್ ಬಂದ್ರೆ ಇಲ್ಲಿ ಮಸ್ತ್ ಟಿಫನ್ ಸಿಗುತ್ತೆ ನಿಮಗೆ. ಬಟ್ ಈಗ ನಾವು ಹೊಂಟೀವಿ, ಇಲ್ಲಿ ಮ್ಯಾಗ ಹೊಂಟೀವಿ. ಇಲ್ಲ ಹೋಗ್ಮಟ್ಟ ಸೌಜಿ ಖಾನ ಒಳಗೆ ಹೋಗ್ಬರ್ರಿ. ನೋಡ್ರಿ ಇಷ್ಟ ಸಣ್ಣದೈತಿ, ಫುಲ್ ಸಣ್ಣದೈತಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸಿಕ್ಕಿರ್ತೈತಿ. ಇರ್ಲಿ ಬಾ, ಇರ್ಲಿ ಬಿಡ್ಲಿ. ಇಷ್ಟ ಸಣ್ಣದೈತ್ರಿ, ಬಟ್ ಭಾರಿ ಐತಿ. ಇಲ್ಲೇ ಕುಡುಂಬ, ಇಲ್ಲೇ ಕೂಡಿ, ಇಲ್ಲೇ ಕೂಡ ನೋಡಕ್ಕೆ ಇಷ್ಟೊಂದು ಸಣ್ಣದು ಅನ್ಸತ್ತಿರ್ಬೋದು. ಬಟ್ ನೀವು ತಿಂದು ನೋಡ್ರಿ, ಒಂದ್ಸಲ ಬಂದು ಮಟನ್ ತಿಂದು ನೋಡ್ರಿ, ಮಸ್ತ್ ಇರ್ತೈತಿ ಅಣ್ಣ. ಮತ್ತು ಮಟನ್ ಊಟ ಒಂದು ಚಿಕನ್, ನೆಕ್ಸ್ಟ್ ಒಂದು ಕೈಮಾ. ಹಾಂ ಪ್ಲೇಟ್ ಚಿಕನ್ ಮತ್ತು ಚಪಾತಿ. ಇಲ್ಲ ಚಪಾತಿ ಬೇಡ, ರೊಟ್ಟಿ ಇದು. ರೊಟ್ಟಿ ಅದಾವಲ್ಲ, ಕಡಕ್ ರೊಟ್ಟಿ ಅದಾವ. 2 ಕಡಕ್ ರೊಟ್ಟಿನ 2 ಚಪಾತಿ. ಮಟನ್ ಒಂದು ಚಿಕನ್ ಒಂದು ಕೈಮಾ. ಹಾಂ ಮಸ್ತ್ ಇರ್ತೈತಿ, ಭಾರಿ ಇರ್ತೈತಿ. ಚಿಕನ್ ತಿಂದು ನೋಡಿ. ಭಾಳ ದಿವ್ಸ ಹಾಕಿಲ್ರಿ ನಾ ಗಂಡು ಬಿದ್ದಿಲ್ಲ. ನೀವು ಒಟ್ಟ ತಿನ್ಸಾಕಲ್ಲ, ತಿನ್ಸೋಲ್ಲ ಅಂತೇಳಿ. ಬಟ್ ಏನು ಮಾಡೋದು, ಮಟನ್ ತಿನ್ನಲ್ಲ. ನೀವು ಟೇಸ್ಟ್ ಮಾಡಿ ನೋಡಿ, ಮಸ್ತ್ ಅನ್ಸುತ್ತೆ ನೋಡ್ರಿ. ನಾನು ಅಲ್ಲಿ ಕೂತಿದ್ದೆ, ಇಲ್ಲಿ ಬಂದು ಇಲ್ಲಿ ಚೇಂಜ್ ಮಾಡಿಸಿಲ್ಲ, ಪ್ಲೇಸ್ ಚೇಂಜ್ ಮಾಡಿಸಿಲ್ಲ. ಯಾಕಂದ್ರೆ ಈಗ ಒಂಥರ ಅನ್ಕಂಫರ್ಟೇಬಲ್ ಆಗತ್ತೆ. ಫ್ರೀ ಆಗಿರೋ ಬಿಡು, ಅವರು ಹುಡುಗರು ಎಲ್ಲ ಅದಕ್ಕೇನು ಸಂಬಂಧ ರೀ. ಅದಕ್ಕೇನಿಲ್ಲ, ಆರಾಮ ಬಿಡು. ಆದ್ರೂ ಒಂದು ಅದಕ್ಕೊಳಗೆ ಅನ್ಕೊಳ್ಳೋದು ನೋಡ್ರಿ. ನೋಡಕ್ ಮತ್ತು ಫುಲ್ ಸಣ್ಣ ಅನ್ಸುತ್ತೆ. ಬಟ್ ಊಟ ಹೇಳ್ತೀನಿ, ಊಟ ಬರ್ರಿ. ನಾ ತಿಂದಿನಲ್ಲ, ನೀವು ಒಂದೊಂದ್ಸಲ ಟ್ರೈ ಮಾಡಿ. ಚಲೋ ಮಾಡ್ತೀವಿ, ಚಾನ್ಸೇ ಇಲ್ಲ. ಅದು ಪ್ರತಿ ಸಲ ಚಲೋ ಆಗುತ್ತೆ. ಯಾಕೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೈತಿ ಅವ್ರಿಗೆ. ಸೇಮ್ ಪ್ರಮಾಣ ಸೇಮ್ ಅಮೌಂಟ್ ಹಾಕ್ತಿರ್ತಾರೆ ಅವ್ರು. ಅಲ್ಟಿಮೇಟ್ ಆಗುತ್ತೆ, ಮಸ್ತ್ ಆಗತ್ತೆ. ನೋಡ್ತೀರಿ ಚಿಕನ್ ಐತಂದ್ರಲ್ಲ, ಚಿಕನ್. ಎಸ್. ಬಟ್ ನೋಡ್ರಿ, ಇಲ್ಲಿ ಟೀತ್ ಎಲ್ಲ ಹಚ್ಚಿರ್ತಾಳೆ. ಇದು ಚಿಕನ್ ಊಟ ಹೇಳ್ರಿ, ರೊಟ್ಟಿ ಹೇಳ್ಯಾಳೆ, ಇದು ಗ್ರೇವಿ ಕೊಟ್ಟಿರ್ತಾರೆ. ಇಲ್ಲೈತೆ ನೋಡ್ರಿ ಮಟನ್ ಊಟ. ನಾನು ಚಪಾತಿ ತೊಗೊಂಡಿನಿ, ಈಗ ರೊಟ್ಟಿ ತೊಗೊಂಡಾಳೆ. ಈಗ ರೊಟ್ಟಿ ಇಷ್ಟ, ನನಗೆ ಚಪಾತಿ ಇಷ್ಟ. ನೋಡ್ರಿ ಇದು ಕೈಮಾ ತೊಗೊಂಡಿದ್ದೈತಿ. ಇದು ಕೈಮಾ ಟ್ರೈ ಮಾಡ್ತೀನಿ. ಕೈಮಾ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಟೇಸ್ಟ್ ಮಾಡಿ ಸ್ಟಾರ್ಟ್ ಮಾಡ. ಇನ್ನೇನು ಹಂಗೈತಿ ಲಿಟ್ರಲಿ ಮಸ್ತ್ ಐತಿ. ಸಾಕಂದ್ರೆ ಏನು ಹೇಳಿ ಚಲೋ ಐತಿ. ಚಿಕನ್ ಫುಲ್ ಬೆಂದೈತಲ್ಲ, ಚಿಕನ್ ಹಿಂಗೆ ಫುಲ್ ಬೆಂದೈತಿ. ಹಿಂಗೆ ಇದ್ರ ಟೈಪ್ ಇರೋದಿಲ್ಲ. ನಾನು ಟ್ರೈ ಮಾಡೋದು ನಿಂದ್ರಪ್ಪ ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಇದು ಮಟನ್ ಐತಿ. ಮಟನ್ ಮಾತ್ರ ಅಲ್ಟಿಮೇಟ್ ಮಾಡಿರ್ತಾನೆ ನೋಡ್ರಿ, ಹೆಂಗಿರ್ತೈತಿ. ನೋಡ್ರಿ ಮಟನ್ ನೋಡ್ರಿ ನೀವು ಬರೀ ಅಯ್ಯ ನೋಡ್ರಿ ಹೆಂಗೆ ಬರ್ತೈತಿ. ಫುಲ್ ಬೆಂದಿರ್ತೈತಿ. ಮತ್ತು ಮಸಾಲನೂ ಓವರ್ ಮಸಾಲ ಹಾಕೋದಿಲ್ಲ ರೀ. ಬೇರೆ ಹೋಟೆಲ್ನಾಗ ನೀವು ಹೋದ್ರಪ್ಪ ಅಂತಂದ್ರೆ ಫುಲ್ ಭಾಳ ಮಸಾಲ ಹಾಕಿರ್ತಾರೆ. ಬಟ್ ಇಲ್ಲಿ ನಮಗಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಬರೋಬ್ಬರ ಸ್ಪೈಸಸ್ ಹಾಕಿರ್ತಾರೆ. ಓವರ್ ಮಸಾಲ ಇರೋದಿಲ್ಲ, ಅದ್ರ ಸಲುವಾಗಿ ಇದು ಇಷ್ಟ ಆಗುತ್ತೆ. ಮಸಾಲ ಓವರ್ ಇಲ್ಲಲ್ಲ, ಎಷ್ಟು ಬೇಕಷ್ಟು ಎಕ್ಸಾಕ್ಟ್ ಹಾಕಿರ್ತಾರೆ. ಮನೆ ಒಳಗೂ ಹಿಂಗೆ ಮಾಡಂಗಿಲ್ಲ, ಮನೆ ಒಳಗೆ ಬಟ್ ಇದು ಮಸ್ತ್ ಬೇಯಿಸಿರ್ತಾರೆ, ಫುಲ್ ಬೆಂದಿರ್ತೈತಿ. ಅದು ಅಲ್ಟಿಮೇಟ್ ಐತ್ರಿ. ಇದು ಖರೆಗುರು, ಇದು ಇಷ್ಟು ಅಲ್ಟಿಮೇಟ್ ಆಗ್ತೈತಿಲ್ಲ, ಮಸ್ತ್ ಆಗ್ತೈತಿ ಅದು. ಕರೆವು ನಂಗೆ ಇವಾಗ ಮಟನ್ ತಿಂದು ನೋಡ್ಲಿ. ನೀ ಮಟನ್ ತಿಂದಿಲ್ಲ, ಟ್ರೈ ಮಾಡಿದ್ರು. ಮಟನ್ ತಿಂದು ನೋಡಿ, ಇಷ್ಟೇ ತಿಂದು ನೋಡಿ ಬರಬೇಕಾದ್ರೆ. ಅದು ಎಷ್ಟು ಚಂದ ಬೇಯ್ದಿರ್ತೈತಿ. ಹೊಟ್ಟೆ ಹಿಂಗೆ ಇದು ಇರೋದಿಲ್ಲ, ಫುಲ್ ಬೇಯಿಸಿರ್ತಾರೆ. ಮತ್ತು ಓವರ್ ಹೊಟ್ಟೆ ಹಿಂಗೆ ಇದು ಮಸಾಲೆ ಇರೋದಿಲ್ಲ. ಎಷ್ಟು ಬೇಕಷ್ಟು ಲಿಮಿಟೆಡ್ ಆಗಿರ್ತಾರೆ. ತಿಂದು ನೋಡು. ತಿಂದೆ ಚಲೋ ಐತಿ ನೋಡು ಮಟನ್. ಹೆಂಗೈತಿ ಮಟನ್? ನಮ್ಮ ಮನ್ಯಾಗ ಒಂಥರ ಇರ್ತೈತಿ, ಇಲ್ಲೇ ಒಂಥರ ಆಗೈತಿ. ನಾವೇ ಹೇಳ್ತೀನಿ. ಮತ್ತು ಮಟನ್ ನೋಡಿದ್ರೆ ಹೆಂಗೈತಿ ತಗೋ ಒಂದು ಪೀಸ್. ಹಾಂ ಫುಲ್ ಒಂದು ತಗೋ ಪೀಸ್ ತಗೋಲ್ಲ. ಬಟ್ ಹೆಂಗೈತಿ? ಮಸ್ತ್ ಐತಲ್ಲ, ಫುಲ್ ಬೆಂದೈತಲ್ಲ. ಅಲ್ಟಿಮೇಟ್ ಇದು ಫುಲ್ ಬೆಂದಿರ್ತೈತಿ. ಇದು ತಿಂದು ನೋಡು. ಇದು ಕೊಡ್ತಾರೆ, ಇದ್ರದ್ದು ಇದು ಕೊಟ್ಟಿರ್ತಾರೆ. ಇದು ಬರೀ ಹೊಟ್ಟೆ ಜೊತೆ ತಿಂದು ನೋಡು. ಹೌದಾ? ಇದು ತಿಂದು ನೋಡಿ ಹೆಂಗೆ ಇರ್ತೈತಿ. ಇದು ಮತ್ತು ಅಲ್ಟಿಮೇಟ್ ಟೇಸ್ಟ್ ಬರ್ತೈತಿ. ಇದೇ ಒಂದು ಬಟ್ಲೆ ಖಾಲಿ ಮಾಡ್ತೀವಿ. ಭಾರಿ ಇತ್ತಲ್ಲ. ಇದು ಮಾತ್ರ ಮಸ್ತ್ ಮಾಡಿರ್ತಾರೆ, ಅಲ್ಟಿಮೇಟ್ ಮಾಡಿರ್ತಾರೆ. ಯಾರು ಬಿಜಾಪುರದಾಗ ನೋಡು, ತಿಂದು ಹೋಗ್ರಿ, ಪಕ್ಕ ಟ್ರೈ ಮಾಡ್ರಿ. ಮಸ್ತ್ ಐತಿ. ಪಕ್ಕ ತಿನ್ನೋ ನೀವು. ಬೇರೆ ನಾನು ಸಬ್ಜಿ ಕಡೆ ತಿಂದಿಲ್ಲ, ಬಟ್ ಇಲ್ಲಿದ್ದು ಮಾತ್ರ
ವಾವ್ ಮಸ್ತ್ ಐತ್ರಿ ಲಿಟ್ರಲಿ ಮಸ್ತ್ ಐತಿ ನನಗಂತೂ ಭಾಳ ಇಷ್ಟ ಆಗ ಮತ್ತು ನೋಡ್ರಿ ಇದು ಮಸ್ತ್ ನಿಮಗೆ ಕ್ವಾಂಟಿಟಿನೂ ಚಲೋ ಕೊಟ್ಟಿರ್ತಾರೆ ಹೌದು ಕ್ವಾಂಟಿಟಿನೂ ಚಲೋ ಐತೆ ಹೌದಲ್ಲ ಹೌದಪ್ಪ ಇಟ್ಟಿಟ್ಟೆ ಕೊಡ್ತಾರಂತಲ್ಲ ಇದು ಮಾತ್ರ ಮಸ್ತ್ ಸುಕ್ಕ ತೊಗೊಂಡಿವಿ ಮಸ್ತ್ ಇರ್ತೈತಿ ಪಕ್ಕ ಒಂದ್ಸಲ ಬಂದು ಟ್ರೈ ಮಾಡ್ರಪ್ಪ ನಾ ಈಗ ಊಟ ಮಾಡೋ ಮತ್ತೆ ರೊಟ್ಟಿ ಭಾಳ ತೊಳಗದ ಮಸ್ತ್ ಅದಾವ ಫುಲ್ ರೊಟ್ಟಿ ಹಿಂಗೆ ತಿಂತಾರೆ ಸಾಕಂಗೆ ನನಗೆ ರೊಟ್ಟಿ ಹೆಂಗಾರ ಕಟ್ಟಿ ರೊಟ್ಟಿ ನಂಗೆ ಉಳಿದಿಲ್ಲ ಅದಕ್ಕೆ ಮತ್ತೆ ಇದೇನು ಮಾಡಿರ್ತಾರೆ ಗೊತ್ತೇನ್ರಿ ಇದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ಕರೆ ಚಿನಿ ಈಗ ನೀವು ಒಬ್ಬೊಬ್ಬರ ನಾಲ್ಕು ಬಟ್ಟ ತಿಂತಿರಿ ಇದು ಅದ್ರಾಗ ಒಂದು ನೆಗಡಿ ಒಂದು ಬಂದೈತ್ರಿ ನಂಗೆ ಅದು ಹಂಗೆ ಇರ್ಬೇಕು ಎಲ್ಲರೂ ತಿನ್ನೋದು ಮಜಾ ಬಟ್ ಏನೇ ಹೇಳು ಮಸ್ತ್ ಆಗೈತೆ ಇಷ್ಟಾತಿಲ್ಲ ಥ್ಯಾಂಕ್ಸ್ ಲೇಪ ಚಿನಿ ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಬಂದು ನೀವು ಮಟನ್ ತಗೋತೀನಿ ಬೇಕಾದ್ರೆ ಹೊಟ್ಟೆ ನುಗ್ಸತ್ ಬಾತಿದ್ರ ಹಂಗೆ ಇದ್ರದ್ದು ಬೇರೆ ಇರ್ತೈತೆ ಅದ್ರದ್ದು ಬೇರೆ ಇರ್ತೈತೆ ಇಲ್ಲ ಎರಡು ಮಿಕ್ಸ್ ಮಾಡಿ ತಿಂದು ಸೇಮ್ ಇರ್ತೈತಿ ಸೇಮ್ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಇದು ನೋಡ್ರಿ ಆ್ಯಕ್ಚುಲಿ ಪದ್ಧತಿ ತಿನ್ನೋದು ಫುಲ್ಲಕ್ಕಿ ರೊಟ್ಟಿ ಮುರ್ಕೊಂಡು ನೋಡಿಲ್ಲ ನೋಟಕ್ಕೆ ಹೆಂಗೆ ಪಕ್ಕ ಪಕ್ಕ ತಿರ್ತಿದ್ದವ್ರಿ ಈಗ ನಾ ತಿನ್ನಕ್ಕೆ ಊಟದೊಳಗೆ ಹಸ್ಕೊಳ್ಳೋದೇ ಇಲ್ಲಕ್ಕಿ ತಿನ್ನಕ್ಕೆ ಹಸ್ಕೊಳ್ಳೋದೇ ಇಲ್ಲಕ್ಕಿ ನಂಗೆ ತಿನ್ನಕ್ಕೆ ಕೂತ್ರೆ ಸಾಕ್ರಿ ಯಾವ ಮುಂದಿನ ಹೆಂಗಿರ್ತಾವ ನಂಗೆ ಗೊತ್ತಿಲ್ಲ ತಿನ್ನೋದು ಒಂದು ಕೆಲಸ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಹಿಂಗೆ ಇರ್ಬೇಕು ತಿನ್ಬೇಕಾದ್ರೆ ಊಟನ ತೊಗೊಳಕ್ಕೆ ಹೋಗ್ಬಿಡ್ರಿ ಬಿಂದಾಸಾಗಿ ತಿನ್ಬೇಕು ಹೌದಿಲ್ಲ ನೋಡ್ರಿ ಹೆಂಗೆ ತಿನ್ನೋಕೊಳಕ್ಕೆ ಸ್ವರ್ಗ ಅದ್ರ ಪೀಸು ಮಸ್ತ್ ಕೊಟ್ಟಿರ್ತಾರೆ ಕ್ವಾಂಟಿಟಿ ಚಲೋ ಕೊಟ್ಟಿರ್ತಾಳೆ ಈಗಿತ್ರ ಮುಗಿಸಿರಿ ನೋಡ್ರಿ ಅಮ್ಮ ಮಸ್ತ್ ಇತ್ತು ಟೈಮ ಚಲೋ ಐತ್ನಾ ಟೈಮ ಅಂಟಿತ್ತು ಇನ್ನೊಂದು ಏ ತೋರ್ಲಿ ಒಳ್ಳೆ ತೋರ್ಲಿ ಚಿನಿ ಇವತ್ತು ತಿನ್ನಕ್ಕೆ ನಿಂದ್ರು ತಿನ್ನಕ್ಕೆ ಫೋರ್ಸ್ ಮಾಡಿ ಅದಕ್ಕೆ ನೋಡ್ರಿ ಇಲ್ಲಿ ಇನ್ನೂರು ಕರ್ಕೊಂಡು ಬರ್ಬೇಕಂತಲ್ಲಿ ಮಸ್ತ್ ನಾವು ರೊಕ್ಕೋಬೇಕು ಬ್ಯಾಟಿಂಗ್ ಹೊಡಿಬೇಕಪ್ಪ ಈಗ ಒಂದು ಬಿರಿಯಾನಿ ಹೇಳಿದ್ರಿ ಬಿರಿಯಾನಿ ಬರೋದು ಚಿಕನ್ ಬಿರಿಯಾನಿ ಕ್ವಾಂಟಿಟಿ ಮಾತ್ರ ಅಲ್ಟಿಮೇಟ್ ಕೊಟ್ಟಿರ್ತಾರೆ ನೋಡ್ರಿ ದೊಡ್ಡ ದೊಡ್ಡ ಪೀಸ್ ಕೊಟ್ಟಿರ್ತಾರೆ ಈ ತಿಂದಿನ ನಾನು ಎಲ್ಲ ಫುಲ್ ದೊಡ್ಡ ದೊಡ್ಡ ಪೀಸ್ ಕೊಟ್ಟಿರ್ತಾರೆ ತಗೋತೀನಿ ನೆಕ್ಸ್ಟ್ ಇಲ್ಲಿ ತರಿಸಿದ್ರಿ ಚಿಕನ್ ಬಿರಿಯಾನಿ ಮಸ್ತ್ ಮ್ಯಾಗ ಲಿಂಬೆಕಾಯಿ ಹಿಂಡ್ಕೊಂಡು ನಾವು ತಿಂದ್ರೆ ಏನು ಹೇಳ್ತೀನಿ ರೀ ಕೆಟ್ಟ ಮಜಾ ಬರ್ತೈತೆ ಹೇಳ್ತೀನಿ ಆ ಪರಿ ಮಜಾ ಬರ್ತೈತೆ ಯಾಕೆ ಚಿನಿ ಅಷ್ಟೇ ಅನ್ನ ನಿಂದ್ರೆ ತಗೋತೀನಿ ಹಂಗಂದೆ ಅದೇ ಮನೆಗಿದ್ದು ಮಂಗೆ ಎಲ್ಲ ತಗೋತಿದ್ರಿ ಈಗ ನೋಡ್ರಿ ಎಟ್ಟ ಇದು ಮಾಡ್ತೀನಿ ಅಂತಲ್ಲ ಎಲ್ಲ ಚಿನಿ ಸ್ವಲ್ಪ ಮನ್ಯಾಗ 4 ಪೀಸ್ ತಿನ್ಬೋದ್ರಿಪ್ಪ ಇಟ್ಟಿರ್ತಾವ ದೊಡ್ಡ ದೊಡ್ಡ ಬಿಟ್ಟು ಬಿಟ್ಟಾಡ್ರಿ ಅಕ್ಕಿ ಕೊಟ್ಟಾರೆ ಇರೋ ಮಚ್ಚ ಪೀಸ್ ಕೊಟ್ಟಿರ್ತಾರೆ ಸೈಡಿಗೆ ಮತ್ತೆ ತಿನ್ನೋಣ ನೋಡ್ರಿ ಬ್ಯಾಟಿಂಗ್ ಹಚ್ಕೊಳ್ಳೋಮು ಅನ್ನ ತಿನ್ನೋಡು ಹೆಂಗೈತಿ ಹೇಳ ತಿಂದು ಯಾವಾಗ ತಿಂದಿರಿ ಈಗ ಚಲೋ ಮಾಡ್ರಿ ಮಸ್ತ್ ಮಾಡ ಮಸ್ತ್ ಆಗೈತಲ್ಲ ಅಕ್ಕೈ ನೋಡಿ ರೇಟ್ ಉದ್ದದ ಅದೇ ಬಾಸ್ಮತಿ ಅಕ್ಕೈ ನೋಡಿ ರೇಟ್ ಉದ್ದದ ಬಾಸ್ಮತಿ ಆ ಚಿಕನ್ ಬಿರಿಯಾನಿ ಚಿಕನ್ ಪೀಸ್ ನೋಡ್ರಿ ತೊಗೊಂಡು ಹಾಕ್ಯಾರ ಇಲ್ಲಿ ಇಷ್ಟ ಅದಾವು ನಾವೊಂದು 2-3 ತೊಗೊಂಡಿನಿ ಎಷ್ಟು ಪೀಸ್ ಹಾಕ್ಯಾರ ಕ್ವಾಂಟಿಟಿ ಚಲೋ ಕೊಡ್ತೈತೆ ಅದೇ ನೀವು ರೆಸ್ಟೋರೆಂಟ್ದಾಗ ಹೋದ್ರು ಎರಡು ಪೀಸ್ ಇರ್ತಾವ ಕ್ವಾಂಟಿಟಿ ಚಲೋ ಕೊಡ್ತಾನೆ ರೀ ಮಸ್ತ್ ಕ್ವಾಂಟಿಟಿ ಕೊಡ್ತಾರೆ ಮತ್ತು ಫುಲ್ ಬೆಂದವ್ರಿ ಇವು ಮಸ್ತ್ ಬಂದೈತಿ ನೋಡಿದ್ರಿ ಕರ್ಕೊಂಡು ಬರಲ್ಲ ದಿಮಾಕ್ ಮಾಡಿದ್ಲೆ ನೀವು ತಿನ್ನಕ್ಕಾಗಲ್ಲೈತಿ ಎಷ್ಟೊಂದು ಚಿಕನ್ ಪೀಸ್ ಅದಾವ ಇದೆಲ್ಲ ಹಂಗೆ ಬಿಟ್ಟವ ಚಿಕನ್ ಇದು ಬಿರಿಯಾನಿ ಹೋಗಿದ್ದು ಚಿಕನ್ ನಾನೇ ತೊಗೊಂಡೆ ಹಂಗೆ ಕೈಮನ್ನು ನಾನೇ ತೊಗೊಂಡೆ ತಿನ್ನ ಏನಾಗಲ್ಲ ಒಂದು ದಿವಸ ಮಸ್ತ್ ತಿನ್ನ ಇಷ್ಟು ದಪ್ಪದಿನ ಅಂದ್ರೂ ಹೊಟ್ಟೆ ನೋಡಿ ಮಂಗೆ ತಿನ್ಬೇಕಪ್ಪ ಫುಲ್ ತಿನ್ನೋದು ಅದ್ರ ಜೊತೆ ಅನ್ನ ಜೊತೆ ತಿಂದ್ರೆ ಹೋದದ್ದು ಆಗ ಏನು ಮಾಡಿದ್ವಿ ರೊಟ್ಟಿ ಜೊತೆ ತಿನ್ಬೇಕಿತ್ತು ಆ್ಯಕ್ಚುಲಿ ಬರೀ ಸಾರು ಹಾಕೊಂಡು ತಿನ್ನಲಿಲ್ಲ ರೊಟ್ಟಿ ಮತ್ತು ಹೊಟ್ಟೆ ತುಂಬ್ತೇವೆ ಹಂಗೆ ಎಸ್ ನೋಡಿರಿ ಎಲ್ಲ ಖಾಲಿ ಮಾಡಿದ್ವಿ ಆ್ಯಂಡ್ ನಾನು ಚಿಕನ್ ತಿನ್ನಲಿಲ್ಲ ಚಿಕನ್ ಪಾರ್ಸಲ್ ಕಟ್ಕೊಂಡು ಬಂತು ಯಾಕಂದ್ರೆ ಕ್ವಾಂಟಿಟಿ ಭಾಳ ಕೊಟ್ಟಿದ್ರು ಸೊ ಹಾಗಾಗಿ ಚಿಕನ್ ನಾನು ಕಟ್ಟಿಸ್ಕೊಂಡೆ ಪಾರ್ಸಲ್ ಅದು ಉಳಿದಿತ್ತೆ ನೀವು ಅಷ್ಟು ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಅದನ್ನ ಪಾರ್ಸಲ್ ಕಟ್ಟಿಸ್ಕೊಂಡೆ ಹ್ಯಾಂಡ್ ವಾಶ್ ಮಾಡ್ಕೊಬಾರ್ದು ಅಂತಾರೆ ಅಂದ್ರಪ್ಪ ಊಟ ಮಾಡಿ ಮಸ್ತ್ ಅಲ್ಟಿಮೇಟ್ ಊಟಿತ್ತು ಜಬರ್ದಸ್ತ್ ಊಟಿತ್ತು ನೋಡ್ರಿ ಮನೆಗೆ ಹೋಗೋಣತ್ತೆ ಫುಲ್ ಮಂದಿ ಕೂತಾರೆ ಇಲ್ಲಿ ಮುಂದೆ ನೋಡ್ರಿ ಹೆಂಗೈತಿ ಇಲ್ಲಿ ಜಬರ್ದಸ್ತ್ ನೀವು ಮುಂಜಾನೆ ಬರ್ಬೇಕ್ರಿಲ್ಲ ನಿಮಗೆ ಟಿಫನ್ ಮಸ್ತ್ ಸಿಗುತ್ತೆ ದೋಸೆ ಗೀಸೆ ಜಬರ್ದಸ್ತ್ ಮಾಡಿರ್ತಾನೆ ಸೊ ಬರ್ರಿ ಹೋಗೋಣ ಈಗ ಏನು ಮಾಡಿದ್ರೆ ಏನೂ ತಿಂದಿಲ್ಲ ಪಾರ್ಸಲ್ ತೊಗೊಂಡು ನೋಡ್ರಿ ಕೈಯಾಗ ಹೆಂಗ್ಲಿ ನೀವು ಊಟ ಮಾಡಿದ್ರ ಎಷ್ಟು ಕೊಟ್ಟರು ಗೊತ್ತವ್ರು ಅರ್ಧ ಊಟ ಮಾಡಿದ್ಲಿ ರೀ ಅರ್ಧ ಪಾರ್ಸಲ್ ತೊಗೊಂಡು ಬಂದ್ಲಿ ಕ್ವಾಂಟಿಟಿ ಚಲೋ ಕೊಟ್ಟಿರ್ತಾರೆ ಹೇಳ್ತೀನಿ ನಿಮಗೆ ಬಿಜಾಪುರದಾಗ ನೀವು ನಿಮ್ಗೆ ಏನರೇ ಮಟನ್ ಊಟ ಮಾಡ್ಬೇಕು ನಾನ್ ವೆಜ್ ತಿನ್ಬೇಕಪ್ಪ ಅಂದ್ರೆ ಅದು ಸ್ಪೆಷಲಿ ಸೌಜಿ ಖಾನಾವಳಿ ಟೇಸ್ಟ್ ಬೇಕಪ್ಪ ಅಂದ್ರೆ ಇಲ್ಲಿ ಬರ್ರಿ
ಇದು ಬಿಟ್ರೆ ನಮ್ಗೆ ಮತ್ತೇನು ಗೊತ್ತಿಲ್ಲ ರೀ ಬೇರೆ ಕಡೆ ಇದರಷ್ಟು ಟೇಸ್ಟ್ ಸಿಗುತ್ತೆ ನನಗೇನು ಅನ್ಸೋದಿಲ್ಲ. ಇಲ್ಲಿ ಮಾತ್ರ ಅಲ್ಟಿಮೇಟ್ ಸಿಗುತ್ತೆ ರೀ. ನಾವು ಫ್ರೆಂಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಇಲ್ಲೇ ಬರ್ತಿರ್ತೀವಿ. ಮ್ಯಾಗೂ ಐತತ್ತ ಫ್ಯಾಮಿಲಿ ಸಲುವಾಗಿ ಅದು ಪಾ ಕೇಳಿದ್ರಿ ಇಲ್ಲ ನೋಡ್ರವ ನಮ್ಮ ದೋಸ್ತ ಕೇಳಿದ್ರೆ ಇದು ಗೊತ್ತ ನಂಗೆ ಅಲ್ಲಿ ಕೂತ್ ತಿಳ್ಕೊಂಡ ಅಕೋಡ್ ಯಾಕೆ ಮಾಡ್ಕೊಳ್ಳೋದು ಅದ್ರೊಳಗೆ ಏನಿರ್ತೈತೆ ಅಕೋಡ್ ಯಾರೋ ಬಂದ್ರು ಅವ್ರು ಹಂಗ ಬರ್ತಿರ್ತಾರ ನೋಡ್ತಿರ್ತಾರ ಅವ್ರಲ್ಲ ಈಗ ರೀಸೆಂಟ್ ಆಗಿ ಬಂದ್ಲಲ್ಲಕ್ಕೆ ಅಕ್ಕ ಯಾರೋ ಬೇಕ ಅಕ್ಕ ಮ್ಯಾಗ ಹೋದ್ರು ಅವ್ರು ಅವಾಗ ಕೇಳಿದ್ವಿ ಏನ ಅಕೋಡ್ ಮಾಡ್ಕೊಳಕ್ ಹೋಗ್ಬಾರ್ದು ಅವಾಗ ಹೊಟ್ಟೆ ಅಕೋಡ್ ಇಟ್ಕೋಬಾರ್ದು ನಾವು ತಿನ್ನಾಕ ಬಂದಿರ್ತೀವಿ ತಿನ್ನೋದು ಹೋಗುದಪ್ಪ ಅಕೋಡ್ ಮಾಡ್ಕೊಳ್ಳೋದು ಏನೈತಿ ಬಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಫ್ಯಾಮಿಲಿದು ಐತಂತ್ರಿ ಮ್ಯಾಗ ನೆಕ್ಸ್ಟ್ ಟೈಮ್ ಇದಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರೋದಿಲ್ಲ ಇದಕ್ಕೆ ಬ್ಯಾಡವ ನಾ ಬರೋದು ನೀ ಕರೆದ್ರು ಬರಂಗಿಲ್ಲ ಶಿವ ಶಂಭಲಿಂಗ ನೀ ಕರೆದ್ರು ಬರಂಗಿಲ್ಲ ಚಿನ್ನಿನ ನೆಕ್ಸ್ಟ್ ಟೈಮ್ ಏನ್ರಿಪ್ಪ ಅರ್ಧ ಕಿಲೋ ಕೊಡ್ತಾರ ಅನ್ಸುತ್ತೆ ಚಿಕನ್ ಆ ಬಿರಿಯಾನಿದಾಗು ಒಟ್ಟು ಒಂದ್ 10 ಪೀಸ್ ಹಾಕ್ಯಾರ ಅನ್ಸುತ್ತ ಅವ್ರು ಕ್ವಾಂಟಿಟಿ ಮಸ್ತ್ ಕೊಡ್ತಾರ್ರಿ 10 ಪೀಸ್ ಹಾಕ್ಯಾರ್ರಿ ನನಗ ಎಲ್ಲೆಲ್ಲೂ ಹೋಗೋಲ್ತು ಯವ್ವ ಸಾಕಾತ್ ನನಗಂತ್ರು 2 ರೊಟ್ಟಿ ತಿಂದು ಸಾರು ಮಾಡ್ಕೊಂಡ್ ತಿಂದರಿ ಮನ್ಯಾಗ ನಾನು ಜಾಸ್ತಿ ತಿನ್ನೋದಿಲ್ರಿ ಚಿಕನ್ ಜಸ್ಟ್ 1 ಪೀಸ್ ಅಷ್ಟೇ ತಿಂತೀನಿ ಹಂಗಾಗಿ ನನಗ ಲೈಟ್ ವೇಟ್ ಇಲ್ಲಿ ನಮ್ಗೆ ಕೊಟ್ಬಿಟ್ರೆ ಊಟ ನನಗ ಒಂಥರ ಆಗಿತ್ತು ಅದಕ್ಕೆ ಇದು ಪಾರ್ಸಲ್ ಕಟ್ಕೊಂಬಂದೆ ಹೋಗಿ ಆದ್ರೂ ಏನೇ ಹೇಳ್ರಿ ಮಸ್ತ್ ಇತ್ತು ಊಟ ಜಬರ್ದಸ್ತ್ ಊಟ ಆತು ಹೊಟ್ಟೆ ಫುಲ್ ಆತು ಬಿರಿಯಾನಿ ಅಂತೂ ಮಸ್ತ್ ಇತ್ತು ಅಲ್ಟಿಮೇಟ್ ಹೇಳ್ತೀನಿ ಊಟ ಮಾತ್ರ ಇಟ್ಟು ಗತ್ತರಂಗಿರತ್ತಲ್ಲ ಗಿಚ್ ಊಟ ಇರ್ತೈತಿ ಸ್ಮೆಲ್ ಇನ್ನೂ ಆದ್ರೂ ಬರತೈತೆ ಅಷ್ಟು ಮಸ್ತ್ ಐತಿ ಊಟ 20 ವರ್ಷ ಐತಿ ಆತದ ನೋಡ್ರಿ ತಗದ 20 ವರ್ಷ ಆತಂತ ನಾವು ಯೂಶಲಿ ಬರ್ತಿರ್ತೀವಿ ನಾವು ಫ್ರೆಂಡ್ಸ್ ಹಿಂಗ್ ನಾನ್ ವೆಜ್ ಬೇಕಪ್ಪ ನಾವು ಇಲ್ಲೇ ಬರ್ತೀವಿ ನಾವು ಯಾವ ದಾಬಾ ಗಿಬಾ ಇಲ್ಲಿ ಹೋಗಕ್ ಹೋಗುದಿಲ್ಲ ಬೇರೆ ಕಡೆ ಹೆಂಗ್ ಹಾಕಿರ್ತೈತಿ ಅಂದ್ರೆ ಇಟ್ಟು ಮಸಾಲೆ ಹಾಕಿರ್ತಾರೆ ಹೇಳ್ತೀನಿ ನಿಮ್ಗೆ ಅವ್ರು ಏನ್ ಅನ್ಕೋತಾರೆ ಯಾರು ಗೊತ್ತಾ ಭಾಳ ಮಸಾಲೆ ಹಾಕಿದ್ರೆ ಬರೀ ಟೇಸ್ಟ್ ಅನ್ಕೋತಾರ ಮಂದಿ ಅದು ಅನ್ಕೋತಾರ ಅವ್ನು ಗೊತ್ತಿಲ್ಲ ನಾ ಭಾಳ ಕಡೆ ಟ್ರೈ ಮಾಡೀನಿ ರೀ ಬಿಜಾಪುರದಾಗ ಬರೀ ಮಸಾಲೆನೇ ಭಾಳ ಇರ್ತೈತಿ ಬಟ್ ಇದು ನನಗೆ ಇಷ್ಟು ಮಸ್ತ್ ಅನಿಸ್ತಾರೆ ಹೇಳ್ತೀನಿ ಸೇಮ್ ಮನಿ ಊಟ ಮನೆಗೂ ಹಿಂಗೆ ಆಗಲ್ರಿ ಅಲ್ಟಿಮೇಟ್ ಆಗಿರ್ತೈತಿ ಆ ಚಿಕನ್ ಯಾಪ್ರಿ ಬೆಂದಿದ್ದು ಗೊತ್ತೇನೆ ಚಿಕನ್ ಬಿರಿಯಾನಿ ಒಳಗಿಂದ ಮಟನ್ ಫುಲ್ ಬೆನ್ಸಿರ್ತಾರೆ ಮಸ್ತ್ ಇರ್ತೈತಿ ಹಿಂಗ ಬೇರೆ ಕಡೆ ಹೆಂಗ್ರಿ ಹಿಂಗ ರಬ್ಬರ್ ಹಿಡಿದು ಜಗದಂಗ ಅನ್ಸತ್ ನಿಮ್ಗೆ ಹೌದ್ರಿ ಒಂಥರ ಅನ್ಸತ್ತ ಬಟ್ ಇಲ್ಲ ಹಂಗಿಲ್ಲ ಆದ್ರೆ ಏನ್ ಹೇಳ್ರಿ ಕತ್ತರ್ನಾಕ್ ಇತ್ತು ಮಸ್ತ್ ಇತ್ತು ಫೈನಲ್ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಅವಾಗ ಅಲ್ಲ ಹೇಳತ್ತಿದ್ಲಲ್ಲ ಒಟ್ಟು ತಿನ್ಸಿಲ್ಲ ಅಂತ ಹೇಳಿ ಇದಕ್ಕ ಏನು ತಿಂದಿಲ್ರಿ ಪಾರ್ಸಲ್ ತಗೊಂಡ್ ಬಂದಾಳೆ ನೋಡ್ರಿ ಕೈಯಾಗ ಪಾರ್ಸಲ್ ತಗೊಂಡ್ ಬಂದಾಳ ಯಾವಾಗಪ್ರಿ ಏನ್ ಅಸೆ ಮಾಡೋದು ತಿನ್ನೋದ್ ರೂಢ ಇಲ್ರಿ ಇಷ್ಟು ಜಾಸ್ತಿ ಚಿಕನ್ ನಾ ಯಾವತ್ತು ತಿಂದಿಲ್ರಿ ಇಷ್ಟು ನೋಡ್ರಿ 1/2 ಕಿಲೋ ಚಿಕನ್ ಕೊಟ್ರೆ ತಿನ್ನಾಕ ನನಗೆ ಇಲ್ಲ ನಿಮ್ಗೆ ಇನ್ನೊಂದ್ ಹೇಳಿ ನೀವು ರೊಕ್ಕ ನೀವು ಕೊಟ್ಟಿದ್ ನಿಮ್ಗೆ ವರ್ತ್ ಅನ್ಸುತ್ತೆ ಅಂದ್ರ ಪೀಸು ದುಡ್ಡು ಕೊಡ್ತಾರ ಹಿಂಗ ಕಂಜೂಸ್ತಾನ ಮಾಡೋದಿಲ್ರಿ ಒಟ್ಟ ಕಂಜೂಸ್ತಾನ ಇಲ್ಲ ಪೀಸು ಚಲೋ ಕೊಡ್ತಾರ ಏನಿಲ್ಲ ನಮ್ ಪ್ರಮೋಷನ್ ಇಲ್ಲ ಏನಿಲ್ಲ ಅಟ್ ಮನ್ಸಿಂದ ನಮ್ಗೆ ಇಷ್ಟ ಆಗೈತಿ ನಾವು ರೆಗ್ಯುಲರ್ ಆಗಿ ಹೋಗ್ತಿರ್ತೀವಿ ಅಂತ ಹೇಳೋದು ಅಟ್ ಕರಿಗೊಟ್ಟು ಮಸ್ತ್ ಮಾಡ್ತಾರೆ ಬಟ್ ಅದ ನೀವು ರೆಸ್ಟೋರೆಂಟ್ ದಾಗ ಹೋಗ್ರಿ ಒಂದ್ ಬಿರಿಯಾನಿ ತಗೋರಿ 3 ಇಲ್ಲ 4 ಪೀಸ್ ಹಾಕಿ ಕಳಿಸ್ತಾರ ಇವ್ರು 10 ಪೀಸ್ ಹಾಕಾರ 10-11 ಪೀಸ್ ಹಾಕಾರ ಅದ್ರೊಳಗ ನಾನು ಎಷ್ಟು 4 ಏನೋ ತಗೊಂಡೆ ಆಮೇಲೆ 4 ತಗೊಂಡಿದ್ದೆ 2 ಅದ್ರೊಳಗೆ ಪಾರ್ಸಲ್ದಾಗ ಹಾಕ್ಸಿನಿ ಮತ್ ಇವ ಎಟ್ಟೊಕೊಂಡ್ ತಗೊಂಡಿದ್ದ ಏನೇ ಹೇಳ್ರಿ ಆದ್ರೂ ಖತರ್ನಾಕ್ ಇತ್ತು ಯಾರು ಬಿಜಾಪುರ ಒಳಗ ಅದಿರಿ ಹೋಗಿ ವಿಸಿಟ್ ಮಾಡಿ ತಿನ್ ಬರ್ರಿ ಮಸ್ತ್ ಇರುತ್ತ ಅಂಡ್ ನೆಕ್ಸ್ಟ್ ಟೈಮ್ ನಾವು ಏನ್ ಮಾಡೋ ಕೆಲಸ ಮಾಡ್ತೀನಿ ಬಿಜಾಪುರ್ ಬೆಸ್ಟ್ ಫುಡ್ ಟ್ರೈ ಮಾಡೋ ಮತ್ತೆ ಎಲ್ಲಾ ಕಡೆ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ಇದು ಫಸ್ಟ್ ಸೌಜಿ ಖಾನಾವಳಿ ಆಯ್ತ್ರಿ ನೆಕ್ಸ್ಟ್ ಮತ್ ನೋಡೋ ನೆಕ್ಸ್ಟ್ ಮತ್ ಬೇರೆ ಕಡೆ ಬಿಜಾಪುರ ಒಳಗೆ ಎಷ್ಟು ಸೌಜಿ ಖಾನಾವಳಿ ಇದಾವ ಎಲ್ಲ ಟ್ರೈ ಮಾಡೋ ಓಕೆ ಬಟ್ ಅಂದಂಗೆ ಎಷ್ಟು ಬಿಲ್ ನೋಡ್ರಿ ಎಷ್ಟಾತಪ್ಪ ಅಂತಂದ್ರೆ 720 ರೂಪಾಯಿ ಬಿಲ್ ಆತ್ರಿ ಎಷ್ಟು ಚಲೋ ಅಲ್ಲ 720 ರೂಪಾಯಿ ಬಿಲ್ ಆತ ಮತ್ ನಾವು ಕೈಮಾ ತಗೊಂಡಿದ್ವಿ ಅದ್ರೊಳಗೆ 720 ರೂಪಾಯಿ ಬಿಲ್ ಆತ ನಾ ಎಲ್ಲಿ 1500-1600 ಆಗತ್ತೆ ಅನ್ಕೊಂಡಿದ್ದೆ ಕಡಿಮೆ ಆಗೈತ್ ಬಿಡ ಚಲೋ ಬಿಡ್ರಿ ಅಂದ್ರೆ ನೀವು ಕೊಟ್ಟಿದ ಅಮೌಂಟಿಗೆ ವರ್ದ ಅಂದ್ರೆ ಕೊಟ್ಟರು ಅವ್ರ ಏನ್ ಪೀಸ್ ಕೊಡ್ತಾರಲ್ಲ ನಿಮಗ ಫುಲ್ ತಿಂದಂಗ ಅನ್ಸದ ಐಸ್ ಕ್ರೀಮ್ ಶೆಕಿ ಸ್ವೀಟ್ ಮತ್ತೆ ನೀವು ಬಿಡ್ತೀನಂತ ಮತ್ತೆ ಐಸ್ ಕ್ರೀಮ್ ಹೌದು ಬಿಡು ಹೌದ್ರಿ ಯಾಕ ಹೊಟ್ಟಾಗ ಶೆಕಿ ಆಗತ್ತ ಅದಕ್ಕಂತೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂತ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಿಜಾಪುರದಾಗ ಯಾರು ಇರ್ತೀರಿ ಹೋಗಿ ವಿಸಿಟ್ ಮಾಡಿ ತಿನ್ ಬರ್ರಿ ಅಂಡ್ ಕಮೆಂಟ್ ಒಳಗೆ ಹೇಳ್ರಿ ಓಕೆ ಬಾಯ್ ಗೈಸ್ ಬಾಯ್ ಡೆಫಿನೆಟ್ಲಿ ಟ್ರೈ ಮಾಡ್ರಿ ಒಮ್ಮೆ